ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತರ ಕೂಗು ಕೇಳಿಸಿಕೊಳ್ಳದ ಸರ್ಕಾರಕ್ಕೆ, ರೈತರ ಕಣ್ ತೆರೆದು ನೋಡದ ಸರ್ಕಾರಕ್ಕೆ, ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ರೈತರು ಮೋಸ ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಯಾವ ಸಾಬೂನು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ರೈತರ ವಿಷಯದಲ್ಲಿ ಆಟ ಆಡ್ತಾ ಇದಾವೆ. ಇತ್ತೀಚೆಗೆ ರಸಗೊಬ್ಬರದ ಬೆಲೆ ಹತ್ರ ದುಪ್ಪಟ್ಟು ಮಾಡ್ಯಾರ. ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡಿದರು. ಇದು ಕಾರಣ ಅಂತ ದೇಶಗಳ ಮಧ್ಯೆ ಯುದ್ಧ ನಡೆಯಲಾತಲ್ಲ, ಅದನ್ನೇ ನೆಪ ಇಟ್ಕೊಂಡು ಇವತ್ತು 10-11 ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚು ಮಾಡ್ಯಾರ. ಕಡಿಮೆ ಆದಾಗ ಯಾರು ಕಡಿಮೆ ಮಾಡಲಿಲ್ಲ, ಇವರು ಹೆಚ್ಚಾದಾಗ ಹೆಚ್ಚು ಮಾಡ್ತಾರೆ. ಹೆಚ್ಚಾಗಿದ್ದು ಒಟ್ಟು ಕಡಿಮೆನೇ ಮಾಡಂಗಿಲ್ಲ, ಒಮ್ಮೆ ಕಡಿಮೆ ಮಾಡಂಗಿಲ್ಲ ಇವರು. ಇದು ಉದ್ದೇಶಪೂರ್ವಕವಾಗಿ ದೇಶದ ರೈತರನ್ನ ಹಾಳು ಮಾಡುವಂತ ಒಂದು ಹುನ್ನಾರ ದೇಶದ ಪ್ರಧಾನಿಯವರು ಮಾಡಾಕತ್ತಾರ. ಈ ಕೃಷಿ ಮೇಲೆ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೇರೆ ಅದಪ್ಪ ಅಂತಂದ್ರ, ಮುಂಗಾರಂಗ ಮನೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ರೈತರು ಮುಂದಾಗ್ಯಾರ. ಪೆಟ್ರೋಲ್ ಡೀಸೆಲ್ ಸಿಗೋದಾಗ್ಯಾವ. ಪೆಟ್ರೋಲ್ ಬಂಕ್ ಹೋದ್ರೆ ಸಾವಿರಾರು ವಾಹನಗಳು ರೈತರ ಟ್ಯಾಂಕ್ ತಗೊಂಡ್ ನಿಂದಿರ್ಬೇಕಲ್ಲಿ, ಡಬ್ಬಗಳು ತಗೊಂಡು ಹೋಗ್ಬೇಕಲ್ಲಿ. ಇಂಥ ಪರಿಸ್ಥಿತಿ ಒಳಗೆ ರೈತ ಕೃಷಿ ಹೆಂಗ್ ಮಾಡ್ಬೇಕು? ಪೆಟ್ರೋಲ್ ಡೀಸೆಲ್ ಇಲ್ಲ ಯಾಕಂದ್ರೆ ಕೃಷಿ ನಿಂತೋಕ್ಕದ. ಹಿಂದಕ್ಕ ಎತ್ತಿನ ಗಾಡಿ ಒಕ್ಕಲ್ತನ ಇತ್ತು, ಅವೆಲ್ಲ ವಿಜ್ಞಾನ ಯುಗ ಬಳಸಿಂದ ಎಲ್ಲ ಒಕ್ಕಲ್ತನ ಹಾಳಾಗಿ ಹೋಗ್ಯದ. ಈಗ ಟ್ರ್ಯಾಕ್ಟರ್ ಯಂತ್ರೋಪಕರಣ ಸಹಾಯದಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾರೆ ರೈತರು. ಅದಕ್ಕೆ ಅವಶ್ಯಕ ರೈತರು ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು. ಇದನ್ನ ಪ್ರಧಾನಿ ಮೋದಿ ಅವರು ಅರ್ಥ ಮಾಡ್ಕೋಬೇಕು. ಯುದ್ಧದ ನೆಪ ಇಟ್ಟುಕೊಂಡು ಉದ್ದೇಶಪೂರ್ವಕವಾಗಿ ಕೊರತೆಯನ್ನು ತೋರಿಸಿ ಹೆಚ್ಚು ಮಾಡುವಂತ ಕೆಲಸ ಮಾಡಿದ್ದಾರೆ. ಕೂಡ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ. ಪ್ರತಿಯೊಬ್ಬ ರೈತನ ಕೃಷಿ ಚಟುವಟಿಕೆಗೆ ವಾಹನಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಸರಬರಾಜು ಮಾಡಬೇಕು. ಮತ್ತೆ ರೈತರಿಗೆ ಆದ್ರೆ ಕೊರತೆ ಅಂತ ಹೇಳ್ತೀರಿ, ಮತ್ತೆ ನಿಮಗೆಲ್ಲಿ ಬರ್ತವೆ ವಾಹನಗಳಿಗೆ? ಏನ್ ನೀವಾನ ಸೈಕಲ್ ತಗೊಂಡ್ ಹೊಂಟಿರ ಅಥವಾ ನಡ್ಕೋತ ಹೊಂಟಿರೋ? ನಿಮ್ಮಿಂದ ಮತ್ತೆ 120 ಗಾಡಿಗಳು ತಗೊಂಡ್ ಹಾಕಿರಿ. ಅವಕ್ಕೆಲ್ಲ ಎಲ್ಲಿ ಬರ್ತದೆ ಪೆಟ್ರೋಲ್ ಡೀಸೆಲ್? ಅದು ರೈತರಿಗೆ ಕೃಷಿಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಕೊರತೆ ಹೇಳಕತ್ತೀರಿ. ಈ ರೀತಿ ಆದ್ರೆ ಮುಂಗಾರ ಬಿತ್ತನೆಯಲ್ಲಿ ತೊಂದರೆ ಆಗ್ತದ, ಕುಂಠಿತ ಆಗ್ತದ. ನಾಳೆ ಆಹಾರ ಉತ್ಪಾದನೆ ಪೆಟ್ಟು ಬಿಡ್ತದೆ ದೇಶಕ್ಕೆ. ಇದನ್ನ ಅರ್ಥ ಮಾಡ್ಕೊಡಿ ಮೋದಿಯವರೇ. ನೀವು ಮಾತೆತ್ತಿದ್ರೆ ದೇಶಕ್ಕೆ ದಿನ ಅಂತ ಹೇಳ್ತೀರಿ. ಯಾರಿಗೆ ದಿನ ಅನ್ನೋದು ನಿಮಗದ. ನಂದು ಏನೂ ಇಲ್ಲ, ನಾನು ಒಬ್ಬನೇ ಇದೀನಿ ತಿಳ್ಕೊಂಡು ಹೇಳಿ ಇವತ್ತು ನೀವು ದೇಶ ವಿದೇಶ ತಿರುಗಾಡಿ ನೀವು ದೇಶದ ಪ್ರಧಾನಿ ಆಗಿರಿ. ಒಟ್ಟು ನಿಮ್ ಭಾರತದೊಳಗೆ ಇಲ್ಲೇ ಇಲ್ಲ ಸರಿಯಾಗಿ. ಬರೀ ಅಂತರ್ಲಿ ಯಾರು ವಿಮಾನದಾಗ ಬರೀ ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಇಂಥವ್ರ ಬುಟ್ಟಿಯಾಗಿ ನೀವು ಬಿದ್ದೀರಿ. ಅಂತವ್ರನ್ನ ಕಾಪಾಡ್ಲಿಕ್ಕೆ ದೇಶದ ಪ್ರಧಾನಿ ಹೊರತಾಗಿ ಈ ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತನ ಪರವಾಗಿ ನೀವು ಯಾರು ಇಲ್ಲ. ಏನ್ ದೇಶದೊಳಗೆ ಅದಾವ ಇಲ್ಲಿ ಯಾವ ಪಕ್ಷಗಳು ನೀವು ರೈತರ ಉದ್ಧಾರ ಮಾಡೋರಲ್ಲ, ನಿಮ್ಮನ್ನ ಸ್ವಂತ ಉದ್ಧಾರ ಮಾಡ್ಕೊಳತ್ತೀರಿ ನೀವು. ಇದನ್ನೆಲ್ಲ ಬಿಡ್ರಿ. ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತ ಒಂದ ಸಲ ಸಿಟ್ಟಿಗೇರಿ ಏನಪ್ಪ ಎಷ್ಟೆಲ್ಲ ಬೆಳೆದ್ರು ಕೂಡ ನಮಗೆ ಸಾಲ ಆಗ್ತದೆ, ಸಾಲಗಾರರ ಕಿರುಕುಳ ಹೆಚ್ಚಾಗ್ಯದ, ನಾವೇನು ಬದುಕಬಾರದು ತಿಳ್ಕೊಂಡು ನಿರಂತರ ಆತ್ಮಹತ್ಯೆ ಮಾಡ್ಕೊಳತ್ತಾರ. ಒಂದು ಸಲ ಅವ್ರು ತೆರಿ ಕೆಟ್ಟು ಕೃಷಿಯನ್ನ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನೀವೆಲ್ಲ ಸಗಣಿ ತಿನ್ಬೇಕಾಗ್ತದ. ಅದನ್ನ ಅರ್ಥ ಮಾಡ್ಕೊರಿ ನೀವು. ದಿನನಿತ್ಯ ರೈತರ ಪರ ಹೋರಾಟ ಮಾಡೋದಾದ್ರೆ ನೀವ್ಯಾಕಿರ್ಬೇಕು ಅಧಿಕಾರದಲ್ಲಿ? ಬಾಗಿಲಾಕೊಂಡು ಹೋಗ್ಬಿಡ್ರಿ ವಿಧಾನಸೌಧ ಪಾರ್ಲಿಮೆಂಟ್. ನಿಮ್ದು ಯಾರ್ದು ಅವಶ್ಯಕತೆ ಇಲ್ಲ. ಈಗ ಅವ್ರು ಎಚ್ಚೆತ್ತುಕೊಂಡು ಈ ದೇಶದ ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರು ಯಾಕೆ ಬೀದಿ ಬಿದ್ದು ಹೋರಾಟ ಮಾಡ್ತಾರೆ, ಅವ್ರಿಗೆ ಏನ್ ಸಕ್ಕಸ್ತದ ಅನ್ನೋದು ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಂದಕ್ಕೂ ಹೋರಾಟ, ನೀರು ಬೇಕಾದ್ರೆ ಹೋರಾಟ, ಎಲ್ಲದಕ್ಕೂ ಹೋರಾಟ ಮಾಡೋದಾದ್ರ ನಾವು ಹೋರಾಟ ಹುಟ್ಕೊಡ್ರ ರೈತರು. ಅದಕ್ಕ ಇನ್ನಾದ್ರೂ ಎಚ್ಚೆತ್ತುಕೋರಿ. ಇನ್ನ ರೈತರು ನಿಮಗ ಬಾರ್ಕೋಲ್ ತಗೊಂಡು ಬೆನ್ನು ಹತ್ತುವಂತ ಕಾಲ ಬಹಳ ದೂರ ಇಲ್ಲ. ಆ ಕಾರಣಕ್ಕಾಗಿ ಅಂತ ಒಂದು ಬಾರ್ಕೋಲ ಏಟ ನಾಳೆ ಏನು ಒಕ್ಕಲ್ತನ ಎತ್ತುಗಳ ಮೇಲೆ ಚಟಾಯಿಸೋದನ್ನ ಬಿಡ್ತೇವೆ. ನಿಮಗೆ ಬಾರ್ಕೋಲ್ ತಗೊಂಡು ಬೆನ್ನು ಹತ್ಬೇಕ ತಿಳ್ಕೊಂಡು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಪೆಟ್ರೋಲ್ ಪಂಪ್ನಲ್ಲಿ ಬಾಟ್ಲಿ ಹಾಗೂ ಮತ್ತೆ ಡಬ್ಬಿ ತೊಗೊಂಡೋಗ್ತಾರೆ, ಕೊಡುದಿಲ್ಲ, ಸೀದಾ ಹೇಳ್ತಾ ಇದ್ದಾರೆ. ಈ ಗಾಡಿ ಅಲ್ಲಿ ಖಾಲಿಯಾಗಿ ನಿಂತಿರುತ್ತೆ, ತೊಂದರೆ ಆಗೋದಿಲ್ಲ. ಈಗ ಟ್ರ್ಯಾಕ್ಟರ್ ಅಡವ್ಯಾಗಿರ್ತದ, ಅವ ಕೃಷಿ ಚಟುವಟಿಕೆ ಮಾಡ್ತಾ ಹರಗ್ತಾನೋ ಬಿತ್ತಾನೋ, ಆ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಖಾಲಿ ಆಯ್ತಂದ್ರ ಅದ 4 ಮಂದಿ ಕೂಡ ಹೊತ್ಕೊಂಡು ಬರಂಗದ ಮಿಷನ್ ಟ್ರ್ಯಾಕ್ಟರ್.
ಅಷ್ಟು ಕನಿಷ್ಠ ಪ್ರಜ್ಞೆ ಬೇಡ. ಅವ ಏನ್ ರೈತ ಏನ್ ತರ್ತಾರೋ ಅದ್ರ ಕೊಟ್ಟ ಕಿಶನ್ ಕಳ್ಸುವಂತ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಟ್ರ್ಯಾಕ್ಟರ್ ತಗೊಂಡ್ ಕಿಶನ್ ಬರ್ರಿ ಅಂದ್ರೆ ರೈತರೇನು ಮೋಸ ಮಾಡ್ತಾರ? ಏನ್ ಹೆಚ್ಚಿಗೆ ಡೀಸೆಲ್ ಪೆಟ್ರೋಲ್ ತಗೊಂಡ್ ಕುಡಿತಾರ ಅದನ್ನ? ಯಾಕಿದೆ ಅರ್ಥ? ಇದು ಯಾಕೆ ಅರ್ಥ ಆಗೋದು ಇವ್ರಿಗೆ? ಅವರು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಬಾಟ್ಲಿ ನಿಷೇಧ, ಡಬ್ಬಿ ನಿಷೇಧ ಅಂತ ಹೇಳಿದ್ರೆ ಅದಕ್ಕೇನು ಮಾಡಬೇಕು? ಸಾರ್ವಜನಿಕರ್ಲಿ, ರೈತರು ಇರ್ಲಿ, ಎಲ್ಲರೂ. ಈಗ ಒಬ್ಬ ಪೆಟ್ರೋಲ್ ಗಾಡಿ ಖಾಲಿಯಾಗ ನಿಂತು ಬಿಟ್ಟು ಬಾಟ್ಲಿ ತಗೊಂಡ್ಬಂದಿರ್ತಾನೆ, ಕುಡುದಿಲ್ಲ ಅಂತ ಸೀದಾ ಹೇಳ್ತಾರ ಅವ್ರು. ಹೊಡಿಬೇಕವ ರೈತ ಅಲ್ಲಿ ಟ್ರ್ಯಾಕ್ಟರ್ ನಿಲ್ಸತಾನ, ಇಲ್ಲಿ ಡಬ್ಬಿ ತಗೊಂಬರ್ತಾರೆ, ಏನ್ ತರ್ತಾರ ಕಾಯಿ ಕೊಟ್ಟು ಕಳ್ಸ್ಬೇಕು. ಅದು ಖಾಲಿ ಆಯ್ತಂದ್ರೆ ಏನ್ ಟ್ರ್ಯಾಕ್ಟರ್ ನಿಂತಪ್ಪ ಅಂದ್ರೆ ಏನ್ ಮಾಡಕ? ಟ್ರ್ಯಾಕ್ಟರ್ ತರಕ್ ಹೆಂಗ್ ಸಾಧ್ಯ ಅದ? ಜಿಲ್ಲಾಧಿಕಾರಿ ಮಾತಾಡ್ತೇವೆ. ಈಗ ಅದೇ ಮನವಿ ಕೊಡಕ್ಕೆ ಬಂದಿದೆವು. ಸುಮಾರು 1.5 ತಾಸು ಆಯ್ತು. ಈಗ ಅದೇನೋ ಮೀಟಿಂಗ್ ಆತ. ಮೀಟಿಂಗ್ ಮುಖ್ಯ. ಇಲ್ಲಿ ರೈತರು ಪರವಾಗಿ ಸಂಘಟನೆಗಳು ಬಂದ್ ಕಿಸಿಂದ ಇಲ್ಲಿ ನಾವು ಬೊಂಬಡ ಹೊಡ್ಕೋತೇವೆ. ಇನ್ನೂ ಕೂಡ ಎದ್ದು ಬಂದು ಮನವಿ ತಗೋಂತ ಸೌಜನ್ಯ ಜಿಲ್ಲಾಡಳಿತಕ್ಕಿಲ್ಲ. ಇವರೆಲ್ಲ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡಕತ್ತಾರ. ಅದ್ ಏನ್ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪ್ರತಿ ಸಲ ಬಂದಾಗೂ ಕೂಡ ಬರೇ ವಿಡಿಯೋ ಕಾನ್ಫರೆನ್ಸ್ ಆ ಮೀಟಿಂಗ್ ಏನ್ ಮೀಟಿಂಗ್ ಮಾಡ್ಕಿಸ್ತಾರೋ ಗೊತ್ತಿಲ್ಲ. ಇವ್ರ ಬರೇ ಮೀಟಿಂಗ್ ಮಾಡೋದಪ್ಪ ಅಂತಂದ್ರೆ ಕಟ್ಟಿಂಗ್ ಸಲನೇ ಮೀಟಿಂಗ್. ಇವೆಲ್ಲ ನಮ್ಗೆಲ್ಲ ಗೊತ್ತಿದೆ ರಣೆ ಬರ. ಯಾವ ಮೀಟಿಂಗ್ ಮಾಡಿ ಯಾವ ರೈತರು ಉದ್ಧಾರ ಮಾಡಿಲ್ಲ ಅವರು. ಅಂದ್ರೆ ಎಲ್ಲೆಲ್ಲಿ ಏನೇನು ಮಾಡ್ಬೇಕಂತಕ್ಕಂಥದ್ದು ಹುನ್ನಾರ ಮಾಡೋ ಸಲುವಾಗಿ ಇವೆಲ್ಲ ಮೀಟಿಂಗ್ ಅದಾವ. ರೈತರ ಸಲ ವಿಶೇಷ ಮೀಟಿಂಗ್ ಎಂದೂ ತಗೊಂಡಿಲ್ಲ ಇವರು. ಅವೆಲ್ಲ ಮೀಟಿಂಗ್ ಗೊತ್ತದ. ಕೂಡಲೇ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಅಹವಾಲನ್ನು ಸ್ವೀಕರಿಸಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತೇವೆ. ಪೆಟ್ರೋಲ್ ಡೀಸೆಲ್ ದರ ಜಂಗ್ ನಡೆದು ಸುಮಾರು 3 ತಿಂಗಳಾಗಬೇಕು. ಈಗ ಅವ್ರು ಜಂಗ್ ಹೆಸರು ಹೇಳಿ ಈಗ ತುಟ್ಟಿ ಮಾಡ್ತಾ ಇದ್ರಲ್ಲ. ಇವೆಲ್ಲ ಉದ್ದೇಶಪೂರ್ವಕವಾಗಿ ರೈತರನ್ನ ಹಾಳು ಮಾಡೋ ಉದ್ದೇಶದಿಂದ ದೊಡ್ಡ ಷಡ್ಯಂತರ ನಡೆದಿದೆ ನಮ್ಮ ದೇಶದಲ್ಲಿ. ಈಗ ರೈತರಿಗೆ ಕೊರತೆ ಬೀಳ್ತೈತೆ, ಇವ್ರಿಗೆ ಯಾಕೆ ಕೊರತೆ ಇಲ್ಲ? ಒಬ್ಬ ಮಂತ್ರಿ ಒಕ್ಕನ ಬೆಂಗಾವಲ ಗಾಡಿ ಹೋಗ್ತಾವ, ಎಷ್ಟೋ 4-5 ಗಾಡಿ. ಮತ್ತೆ ಅದಕ್ಕೆಲ್ಲಿ ಬರ್ತದ? ಅವ್ರಿಗೆಲ್ಲಿ ಸರಬರಾಜು ಮಾಡ್ತಾರೆ ಪೆಟ್ರೋಲ್ ಡೀಸೆಲ್? ಮತ್ ರೈತರಿಗೆ ಯಾಕೆ ಕೊರತೆ ಬೀಳ್ತದ? ಕನಿಷ್ಠ ಪ್ರಜ್ಞೆ ಬೇಕು. ಈ ದೇಶದೊಳಗೆ ಅನ್ನ ಹಾಕವ ಯಾವ ರೈತನೇ ಬಿತ್ತನೆ ಮಾಡ್ತಾನೆ ತಿಳ್ಕೊಂಡು. ಇವ್ರೇನ್ರೆ ಪಾರ್ಲಿಮೆಂಟ್ದಾಗ ವಿಧಾನಸೌಧದಾಗ ಜ್ವಾಳ ಗೋಧಿ ಕಡ್ಲಿ ಬಿತ್ತನೆ ಮಾಡಿ ದೇಶಕ್ಕೆ ಅನ್ನ ಹಾಕ್ತಾರೆ. ಇವರು ಅಷ್ಟು ಜ್ಞಾನ ಇಲ್ಲ ಇವ್ರಿಗೆ. ಪ್ರಧಾನಿ ಹೇಳ್ತಾರೆ ನೀವು ಬಂಗಾರ ಖರೀದಿ ಮಾಡಬೇಡ್ರಿ. ಹಾ, ಅದಕ್ಕೇನು ಇವರು ಒಂಥರ ನಾಟಕ ಡೊಂಬರಾಟ ನಡೆಸ್ಯಾರ ಇವರು ಮೋದಿ ಅವರು. ಹಿಂದ ತಾಟ ಗಂಗಾ ಬಸ ತಿಳಿದ್ರಿ ದೇಶದ ಮಂದಿಗೆ ಹುಚ್ಚರು ಮಾಡಕತ್ತ. ಹುಚ್ಚರು ಇವರು ಎಲ್ಲ ಏನೆಲ್ಲ ಓದ್ ಓದರ್ಬೇಕತ್ತ, ಗಂಗಳ ಬರ್ಸ್ಬೇಕತ್ತ, ಒಂಥರ ಏನು ದೀಪ ಹಚ್ಬೇಕತ್ತ. ಏನ್ ತೆಲಿಗಿನಿ ಕಟ್ಟದ ಪ್ರಧಾನಿಯವರಿಗೆ? ಏನ್ ಅರ್ಥನೇ ಬೇಕು ಸ್ವಲ್ಪ. ಏನ್ ಮಾಡಕತ್ತೆ ಅನ್ನೋದು ಕನಿಷ್ಠ ಜ್ಞಾನ ಬೇಕ ಬ್ಯಾಡಿ ಇವ್ರಿಗೆ. ಏನ್ ಜನರ ಹುಚ್ಚರ? ನೀ ಹೇಳ್ದಂಗೆ ಕಳ್ಕೊಂಡ್ ತಗೋದು. ಈಗ ಅರ್ಥ ಆಗ್ತದ ಮೋದಿ ಅವ್ರು ಎಷ್ಟು ದಾರಿ ತಪ್ಸಕತ್ತಾರ ಈ ದೇಶದ ಜನರಿಗೆ. ನಾವು ಕೆಲವು ಅನ್ನ ಭಕ್ತದ ನಾವು 150 ರೂಪಾಯಿ ಆಗ್ಲೇ ಪೆಟ್ರೋಲ್ ಹಾಕೋತೀವಿ, 200 ರೂಪಾಯಿ ಆಗ್ಲೇ ನಾವು ಹಾಕೋತೀವಿ ಅಂತ. ಅದಕ್ಕೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಯಾರವ್ರವ್ರ ಯೋಗ್ಯತೆ ಪ್ರಕಾರ ಅವ್ರು ಖರೀದಿ ಮಾಡ್ತಾರ, ಅದ ಪ್ರಶ್ನೆ ಇಲ್ಲ. ಬಟ್ ಇದು ಕೊರತೆ ಆದವ್ರು ನೋಡ್ಕೊಳ್ಳುವಂತದ್ದು ಕರ್ತವ್ಯ ಕೇಂದ್ರ ಸರ್ಕಾರ. ಮನವಿ ಕೊಡ್ಬೇಕಲ್ಲ ಸರ್. ರೈತರ ಸಮಸ್ಯೆಗಳು ದಿನನಿತ್ಯ ಬಗೆಹರಿಸಲಾಗತ್ತಾವ. ಸರ್ಕಾರಗಳು ದಿನ ಒಂದೊಂದೊಂದು ಹೊಸ ಕಾಯ್ದೆ ತಂದು ರೈತರನ್ನ ಹಾಳು ಮಾಡುವಂತ ಕೆಲಸ ನಡೆದ. ಈಗ ರಸಗೊಬ್ಬರ ಖರೀದಿಯಲ್ಲಿ FID ಕಡ್ಡಾಯ ಮಾಡಿದ್ರು. ಪ್ರತಿ ಎಕರೆಗೆ 1 ಚೀಲ ಗೊಬ್ಬರ ಅಂತ ಹೇಳ್ತಾರೆ, 1 ಬ್ಯಾಗ್. ಇದು ಯಾವ ಉದ್ದೇಶದಿಂದ FID ಮಾಡಕತ್ತಾರ? ಅಥವಾ ರೈತರನ್ನ ಕರಡು ಅಂತಕ್ಕಂಥದ್ದು ಬಿಂಬಿಸುವಂತ ಕೆಲಸ ಮಾಡತ್ತಾರೆ. ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ತಗೋತಾರೆ ರೈತರು. ಹೆಚ್ಚಿಗೆ ತಗೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡೋ ರೈತರಲ್ರಿ ಇವರೇ. ಏನ್ ಹೇಳ್ತಾರಲ್ಲ ಈಗ ಮಾಡ್ತಾರ, ಅವರೇ ಕಾಳಸಂತೆ ಮಾರಾಟ ಮಾಡೋರು. ರೈತರು ಎಂದೂ ಕಳ್ಳರಲ್ಲ. ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತರು ರೈತರಿಂದ ಈ ದೇಶ ಬದುಕ್ತವ. ಅಂತವ್ರಿಗೆ ಇವರು ಕಳ್ಳರು ಅಂತಕ್ಕಂಥ ಪಟ್ಟ ಕಟ್ಟುವಂಥದ್ದು ಸರ್ಕಾರ ಕೆಲಸ ಮಾಡಕತ್ತಾರ. ಅದಕ್ಕೆ ಅದನ್ನ ಆ ಭಾಷೆಯನ್ನ ಇವ್ರು ಬಳಸಬಾರ್ದು. ಏನು FID ಕಡ್ಡಾಯ ಮಾಡೋದು, 1 ಚೀಲತೆಯನ್ನು ಮಾನದಂಡ ಮಾಡಲ್ಲ, ಇದನ್ನ ತೆಗೆದಾಕುವಂತ ಕೆಲಸ ಮಾಡಬೇಕು. ಅಲ್ಲಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಸಂಪೂರ್ಣ ಕೊರತೆಗೆ ಅಂತ ಹೇಳಕತ್ತಾರ್ರಿ. ಡಬ್ಬಿ ಒಳಗೆ ಕೊಡಾಕ್ತಾ ಇರಲಿಲ್ಲ. ಈ ಕೃಷಿ ಹರಗುದು ಬಿತ್ತನೆ ಚಾಲಾಗ್ತದ್ರೆ. ಸೊ ಅಂದ್ರ ಭೂಮಿ ಹದಗಳಿಸುವಂತದ್ದು. ಅರ್ಧಕ್ಕೆ ನಿಂತು ಟ್ರ್ಯಾಕ್ಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಖಾಲಿ ಆಯ್ತಪ್ಪ ಅಂದ್ರೆ ಟ್ರ್ಯಾಕ್ಟರ್ ಹೊತ್ತು ತರಕಕ್ಕದ ರೈತರು. ಒಂದು ಡಬ್ಬಿ ತಗೊಂಡ್ ಹೋದ್ರೆ ಹಾಕ್ಲಿಕ್ತಾ ಇರಲಿಲ್ಲ. ಅದ್ಮೇಲೆ ಬರ್ದಾರತ್ರಿ, ಇಲ್ಲ ನಾವು ಡಬ್ಬಿ ಒಳಗರು ಹಾಕಲ್ಲ, ಯಾವ್ದೇ ಪೆಟ್ರೋಲ್ ಕ್ಯಾನ್ದಲ್ಲಿ ಹಾಕಲ್ಲ, ವಾಹನ ತರಬೇಕತ್ತೀವಿ, ಅದು ನಿಷೇಧ ಮಾಡಿದ್ರು. ಮತ್ತೆ ಅಡಿಯಾಗ ಗಾಡಿ ನಿಂತಪ್ಪ ಅಂತಂದ್ರೆ ಅವ್ನು ತರುದು ಹೆಂಗ್ರಿ? ಇಲ್ಲ ಅಂತಂದ್ರೆ ಅವರೇ ಒಂದು ವಾಹನ ತಗೊಂಡ ರೈತಲ್ಲಿ ಗಾಡಿ ಅಲ್ಲೇ ತಂದು ಹಾಕೊಳ್ಬೇಕು. ಹಂಗಿತ್ತಪ್ಪ ಅಂದ್ರೆ ಮತ್ತೆ ಎಷ್ಟು ರೈತರಿಗೆ ಎಷ್ಟು ತೊಂದರೆ, ಎಷ್ಟು ಕಿರುಕುಳ ಕೊಡಾಗ್ತದ? ಎದ್ರ ಸಲುವಾಗಿ ಅಂತ ಇದು. ಈಗೆಲ್ಲ ಈ ಮುಂಗಾರು ಬಿತ್ತನೆ ಚಾಲು ಆಗ್ತಾರೆ. ಈಗ ಈ ಮಳೆ ಆಯ್ತು ಚಾಲು ಮಾಡ್ತಾರ. ಈ ಪೆಟ್ರೋಲ್ ಡೀಸೆಲ್ ಇರ್ಲಿಕ್ಕಂದ್ರ ಹೊಡೆದು ಬಿಡ್ತದ್ರಿ. ಬಿತ್ತನೆ ಕಾರ್ಯಕ್ಕೆ ಸಂಪೂರ್ಣ ಹಿನ್ನಡೆ ಆಕೈತಿ. ಗೊಬ್ಬರ ಸಮಸ್ಯೆ ಆಗಬಾರ್ದು ಅಂತ ಹೇಳಿನೇ ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೇನೆ. ಈಗ ಈ ಟ್ರ್ಯಾಕ್ಟರ್ಸ್ ನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ. ಬಟ್ ಈಗ ಅವರು ಒಂದು ಕಂಟೈನರ್, ಒಂದು ಸ್ಪೆಸಿಫಿಕ್ ಕಂಟೈನರ್ ಇದೆ.
ಅದರಲ್ಲಿ ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಮೊನ್ನೆ ಮೀಟಿಂಗ್ ಅಲ್ಲಿ ಮಾತಾಡಿದೆ. ಅವರು ಬಾಟಲ್ ನಲ್ಲಿ ಬೇರೆ ಅದು ಅಸುರಕ್ಷಿತವಾಗಿ ತಗೊಂಡು ಹೋಗಿ ಮತ್ತೆ ಅಲ್ಲಿ ಅದು ಇದಾಗುವುದು ಬಾರದು ಅಂತ ಹೇಳಿ ಅವ್ರದೇ ಒಂದು ಪ್ರಿಫಿಕ್ಸ್ ಇದಿದೆ. ಅದೆಲ್ಲ ಪೆಟ್ರೋಲ್ ಬಂಕ್ ಅವ್ರಿಗೆ ಹೇಳಿದೆ. ರೈತರಿಗೂ ತಿಳಿಸಿ, ರೈತರಿಗೂ ತಿಳಿಸಿ, ಮತ್ತೆ ಅಲ್ಲಿ ಯಾವ ಕಂಟೈನರ್ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಜನರಲ್ ಪಬ್ಲಿಕ್ ಬಂದು ಕೇಳ್ತಾರೆ, ಬಾಟಲ್ ಅಲ್ಲಿ ಎಷ್ಟು ಕೊಡಿ ಅಂತ ತಗೊಂಡು ಹೋಗ್ತಾರೆ ಬಿಂದೆಲ್ಲ ಕ್ಯಾನ್ನಲ್ಲಿ. ಇತ್ತೀಚೆಗೆ ದಿನಗಳಲ್ಲಿ ಅಲ್ಲಿ ಕೇಂದ್ರ ಸರ್ಕಾರದಿಂದನೇ ಅದು 2 ಪೆಟ್ರೋಲ್ ಬಂಕ್ ಲೈಸೆನ್ಸ್ ರದ್ದಾಯಿತು ಈ ರೀತಿ ಲೂಸ್ ನಲ್ಲಿ ಕೊಡ್ಲಿಕ್ಕೆ ಹೋಗಿ. ಈ ನಮ್ಮಲ್ಲಿ ರೈತರಿಗೆ ಈ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿ ಹೇಳಿದ್ದೇನೆ. ಅದು ಒಂದು ಹಂತಕ್ಕೆ ಸಾಲ್ವ್ ಆಗ್ತದೆ. ಈಗ ಅವರು ಬಾಕ್ಸಸ್ ಅದಕ್ಕೆ ಆದಂತ ಪೀಸು ಪರ್ಟಿಕ್ಯುಲರ್ ಇದಿದೆ, ಒಂದು ಬಾಕ್ಸ್ ನಲ್ಲಿ ತಗೊಂಡು ಹೋಗ್ತಾರೆ. ಅವ್ರು ಏನ್ ಬರ್ತಾ ಇರ್ತಾರಲ್ಲ ಅಲ್ಲಿ ಹಾಕ್ಸ್ತಾ ಇರ್ತಾರೆ. ತಗೊಂಡು ರೂಲ್ಸ್ ನಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ಏನ್ ಮಾಡೋದಂದ್ರೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿದೆ. ಸರ್, ನೀವು ಮೀಟಿಂಗ್ ತಗೋಬೇಕಾದ್ರೆ ಒನ್ ವೇ ಮೀಟಿಂಗ್ ದಯಮಾಡಿ ಎಂದೂ ಮಾಡಬೇಡಿ ಸರ್. ಇಂಥ ಗಂಭೀರ ಸಮಸ್ಯೆ ಇದ್ದಾಗ ವಿವಿಧ ರೈತಪರ ಸಂಘಟನೆಗಳ ಮುಖಂಡರ ಕರ್ಕೊಂಡ್ಬಂದು ಸಮಸ್ಯೆ ಅನ್ನೋದು ಅವ್ರ ಕಡೆಯಿಂದ ಕೇಳ್ಕೊಂಡು ಅವ್ರು ನಿರ್ಣಯ ತಗೋಬೇಕು ಸರ್. ಅವ್ನು ಯಾವುದೇ ಒಂದು ರೈತರ ಪರವಾಗಿ ಏನ್ ಚರ್ಚೆ ಮಾಡ್ಬೇಕಾದ್ರೆ ರೈತರ ಮುಖಂಡ ಒಳಗೊಂಡಂತ ಪಕ್ಕಾ ರೈತರ ಕೊಡುಗೆ ಮಾಡ್ತಾರೆ. ಅಲ್ಲ, ಏನ್ ಸಮಸ್ಯೆ ಆಗ್ಯದ ಕೃಷಿಗೆ ಒಕ್ಕಲ್ತನಕ್ಕೆ ಏನ್ ಸಮಸ್ಯೆ ಆಗತ್ತ ಬಗ್ಗೆ ಅವ್ರು ವಿವರಣೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಅವರು ರೈತರ ಮಕ್ಕಳೇ. ಕೃಷಿ ಚಟುವಟಿಕೆ ನಿಂತು ಅವ್ರು ಆರು ಉತ್ಪಾದನೆ ಪೆಟ್ಟು ನಾಳೆ ಎಲ್ಲ ಜಮೀನು ಬೀಳ್ಬಿದ್ದು ಅಂದ್ರೆ ಅದು ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೇವೆ. ಅದಕ್ಕೆ ಅದನ್ನ ಮಾಡ್ಬೇಕು ಸರ್. 600 ರೂಪಾಯಿ ಪುಡ್ಯಾಶ್ ಐತ್ರಿ, 2200 ಮಾಡ್ತಾರೆ. ಹೆಂಗ್ ಸರ್ 500 ರೈತ ಹೆಂಗ್ ಮಾಡ್ಬೇಕ್ರಿ? ವಿಷ ತಗೋ ಪರಿಸ್ಥಿತಿ ಬರ್ತೈತಿ. 1600 2200 ಮಾಡಿದ್ರೆ ಹೆಂಗ್ರಿ? ನಾವ್ 50 ರೂಪಾಯಿ ಪೆಟ್ರೋಲ್ ಹೇಳ್ತೀರಿ. ಒಮ್ಮೆ ರೈತಿಗೆ 1000 ಗಟ್ಟಲೆ ಏರಿಸಿದ್ರೆ ಹೆಂಗ್ ಮಾಡಿದ್ರಿ? ಅವ್ ಏನ್ ಬೆಳಿ ತೆರಬೇಕು ಹೆಂಗ್ರಿ? ಡಬಲ್ ರೇಟ್ ಸರ್ ಗೊಬ್ಬರ. ಅಮೋನಿಯಂ ಹಂಗ ಎಲ್ಲಾ ಗೊಬ್ಬರ ಹಿಂಗ್ ಮಾಡಿದ್ರೆ 1000 ರೂಪಾಯಿ ಇರಿಸಿದ್ರೆ ಏನ್ ಮಾಡ್ಬೇಕ್ರಿ? ಏನ್ ಮಾಡ್ಬೇಕಲ್ಲಿ? FID ಇದೆಯಲ್ಲ, ಕಡ್ಡಾಯ ಮಾಡಿರಲ್ಲ, FID ಕಡ್ಡಾಯ ತೆಗಿರಿ ಸರ್. ಯಾಕಂದ್ರೆ ಈ ಜನಕ್ಕೆ, ನಮ್ಮ ರೈತರಿಗೆ FID ಅಂದ್ರೆ ಗೊತ್ತಿಲ್ಲ ಜಾಸ್ತಿ ಜನಕ್ಕೆ. ಈ FID ತಗೊಂಡೇ ಬರಬೇಕು ಅಂತಂದ್ರೆ ಆಗುದಿಲ್ಲ. ಯಾಕಂದ್ರೆ ಒಬ್ಬೊಬ್ರು ರೈತರು ಹೊಲದಾಗ ಹೆಂಗಪ್ಪ ಅಂದ್ರೆ ಈ ಕಬ್ಬುಗಳು ಹಾಕಿದಾರೆ, ಗೊಬ್ಬರ ಸಿಗ್ತಾ ಇಲ್ಲ. ಒಂದು ಎಕರೆಗೆ 1 ಚೀಲ 2 ಚೀಲ ಕೊಟ್ಟರೆ ಅದು ಆಗುದು ಇಲ್ಲ ಸರ್. ಆಧಾರ್ ಕಾರ್ಡ್ ಸರ್, ಈ FID ಸರ್ ಆಗುದಿಲ್ಲ ಸರ್. FID ತೆಗಿಲೇಬೇಕು ಸರ್. ನಾವು ರಾಜ್ಯಾದ್ಯಂತ ಎಲ್ಲಾ ಕಡೆ ಹೋರಾಟ ನಾವೆಲ್ಲ ಇವತ್ತೆಲ್ಲ ಜಿಲ್ಲಾದಲ್ಲಿ ಮನವಿ ಕೊಡ್ತಾ ಇದೀವಿ. FID ಕಡೆ ತೆಗಿಲೇಬೇಕು ಸರ್. ಇಲ್ಲಾಂದ್ರೆ ನಾವು ರೈತ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈಗ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನೀರಾವರಿ ಇದು. ಈಗ ನಮ್ಮ ನಾಟಣ ಕಾಲುವೆಗ ಹರ್ನಾಳ ಆಗ್ಲಿ, ಇಂಗ್ಲಿ ಮತ್ತು ಜಂಬಿಗೆ ಆಯರಿಗೆ ನೀರ ಸರ್. ಈಗ FID ಮಾಡಿರಲ್ಲ, FID ಮಾಡಿದರೆ ಚಾಲು ಮಾಡ್ಬೇಕಿಲ್ಲ ಅವ್ರು. FID ನ ಕ್ಲಿಯರ್ ಇಲ್ಲ ಅಂತೇಳಿ ಗೊಬ್ಬರ ಕೊಡಲಿ ಸದ್ಯ ಕಬ್ಬಿಗೆ ಇರಬೇಕು. FID ನ ಮಾಡ್ರಿ, ನೀವು ತೊಂದ್ರೆ ಇಲ್ಲ. ನೀವೇನೋ ಏನೋ ಕಳಸಂತೀವ ಮಾರ್ತಿರತ್ತೆ, ನೀವು ಮಾಡಿರಲ್ಲ. FID ತುರ್ತು ಚಾಲು ಮಾಡ್ಬೇಕಿಲ್ಲ. ಆಗೋದಿಲ್ಲ ಅಂತಂದ್ರೆ ನೀವು ರೈತರಿಗೆ ಏನೋ ವ್ಯವಸ್ಥೆ ಮಾಡ್ರಿ. ಗೊಬ್ಬರ ತುರ್ತು ನಾವು ತಿಂಗಳ ಹೋಗಕ್ 15 ದಿವಸ ಗಟ್ಟಲೆ ಮುಂದೆ ಹೋಗಕ್ಕಾಗಲ್ಲ. ಸದ್ಯ ನೀವು FID ಚಾಲು ಆಗುತ್ತನ ರೈತರಿಗೆ ಯಾವ ವ್ಯವಸ್ಥೆ ಮಾಡ್ರಿ. ಇಲ್ಲಿ FID ಚಾಲು ಮಾಡ್ಬೇಕಲ್ಲ, ಎರಡೂ ಇಲ್ಲ. ಈಗ ಅವ್ರು ಏನೋ ಕೃಷಿ ಜಂಟಿ ಅವ್ರು ಹೇಳಿದಾರತ್ತ ಒಂದು ಮೂಟೆನೂ ಯೂರಿಯಾ ಕೊಡ್ಬೇಡ ಅಂತ ಅವ್ರು ಅಂಗಡಿ ಇಟ್ಕೊಂಡ್ ಕೊಡ್ತಾರ. ಹೋದ ರೈತರಿ ಯೂರಿಯಾ ಕೊಡ್ತಾ ಇಲ್ಲ. ಒಂದ್ ಯೂರಿಯಾ ತಗೊಂಡ್ರೆ DAP ತಗೋಬೇಕು, ಅಮೋನಿಯಂ ತಗೋಬೇಕಲ್ಲ, 2-3 ಸರಿ ಕೊಡ್ತೇವೆ, ಒಂದ್ ಯೂರಿಯಾ ಕೊಡ್ತಾರ. ಲಿಂಕ್ ಯಾಕೆ ಮಾಡ್ತಾರಂದ್ರೆ ಯೂರಿಯಾ ಬೇಕಂದ್ರೆ ಎಲ್ಲ ತಗೋಬೇಕ್ರಿ. DAP ಯೂರಿಯಾ ಅಮೋನಿಯಂ ತಗೋಬೇಕ್ರಿ. ಅವ್ 2200 ರೂಪಾಯಿ ಅದಾರಿ. ಹೆಂಗ್ ತಗೋತಾರೆ? ಆಗ್ತದ 300 ರೂಪಾಯಿ ಕೊಟ್ರೆ ರೈತರಿಗೆ ಏನ್ ಬೇಕು? ಯೂರಿಯಾ ಒಂದೇ ಕೊಡೋ ಸರ್. ಅದಕ್ಕೆ ಲಿಂಕ್ ಪರ್ಯಾಯ ಲಿಂಕ್ ಕೊಡಬಾರ್ದು ಸರ್. 266 ರೂಪಾಯಿ ಐತ್ರಿ ಯೂರಿಯಾ. ಅದು 300 ಕೊಡ್ತಾರ ಅವ್ರು. ಅವ್ರು ಏನಾದ್ರು ರೇಟ್ ಕೊಟ್ಟರು ನಮ್ಗೆ ಕೊಡಂಗಿಲ್ಲ. ಸರ್, ನಮ್ಗೆ ಇರೋದು 1 ಎಕರೆ ಹೊಲ. 10 ಪ್ಯಾಕೆಟ್ ಗೊಬ್ಬರ ಹೋಯ್ ಅಂದ್ರೆ ನಾವು 10 ಪ್ಯಾಕೆಟ್ ತಗೊಂಡ್ವಿ. ನನಗೆ 1 ಪ್ಯಾಕೆಟ್ ಗೊಬ್ಬರ ಸಾಕು. 10 ಪ್ಯಾಕೆಟ್ ಅಂಗಡಿಯವರು ಹೋಯ್ ಅಂದ್ರೆ 1 ಎಕರೆ ಒಬ್ಬ ರೈತನ ಏನ್ ಮಾಡ್ಬೇಕಾದ್ರೆ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ. ಆ ರೀತಿ ಲಿಂಕ್ ಮಾಡೋದು ಅಥವಾ ನಿಮಗೆ ಅಷ್ಟೇ ಅದಕ್ಕೆ ತಗೋಬೇಕಂತ ಇದನ್ನ ಮಾಡುವಂತದಲ್ಲ. ಮತ್ತೆ ವಿಜಿಲೆನ್ಸ್ ಟೀಮು ಮಾಡಿ ಅದನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಹೇಳ್ತೇನೆ. ಅವ್ರು ಸರ್ಕಾರದ ನಿಯಮಾನುಸಾರ ಏನ್ ರೇಟ್ ಇದೆ ಅದನ್ನ ಡಿಸ್ಪ್ಲೇ ಮಾಡ್ಲಿ. ಅದ್ ದಾಟಿ ಏನಾದ್ರು ಅವ್ರು ಚಾರ್ಜ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕಡ್ಡಾಯವಾಗಿ ಬೋರ್ಡ್ ಹಾಕತ್ತೆ ಹೇಳ್ಬೇಕ್ರಿ. ಯಾವ ಗೊಬ್ಬರಿಗೆ ಎಷ್ಟೆಷ್ಟು ರೇಟ್ ಕೇಂದ್ರ ಸರ್ಕಾರ ನಿಗದಿ ಮಾಡಿ ಹಾಕ್ಬೇಕು. ಬಹುತೇಕ ಗೊಬ್ಬರ ಅಂಗಡಿಗಳಲ್ಲಿ ರೇಟ್ ಬೋರ್ಡ್ ಇರಲ್ಲ ಸರ್. ಮತ್ತು ರಸೀಟಿ, ಅಧಿಕೃತ ರಸೀಟಿ ಕೊಡ್ಬೇಕ್ರಿ. ರಸೀಟಿ ಕೊಡಲ್ಲ, ಡೂಪ್ಲಿಕೇಟ್ ರಸೀಟಿ ಕೊಡ್ತಾರೆ. ರೈತರಿಗೆ ಗೊತ್ತಾಗಲ್ಲ ಸರ್. ರೈತರಿಗೆ ಗೊತ್ತಾಗಲ್ಲ, ಸಾಮಾನ್ಯ ರೈತರಿಗೆ ಗೊತ್ತಾಗಲ್ಲ ಸರ್. ರೈತರಿಗೆ ಕೊಡೋದಿಲ್ಲ ಸರ್. ಹೊಟ್ಟೆ ಕೊಡಂಗಿಲ್ಲ. ಸುಮ್ ಬಿಳಿ ಆಳ್ಯಾವ ಪರೀಕ್ಷೆ ಕೊಟ್ಬಿಡ್ತಾರೆ. ಇನ್ನೊಂದ್ಸರ ಬೋರ್ಡ್ ಹಾಕುವಂತ ವ್ಯವಸ್ಥೆ ಮಾಡೋದು ಸರ್. ಪ್ರತಿಯೊಂದು ಎಣ್ಣೆ ಆಗ್ಲಿ ಯಾವುದೇ ಆಗ್ಲಿ ಅವ್ರ ಮೇಲೆ ರೇಟೇ ಇರಲ್ಲ ಸರ್. ಅಂತ ಎಣ್ಣೆ ತಂದು ಮಾಡ್ತಾರೆ ಅಂಗಡಿಗಳು. ಕೆರಿದು ನೀರು ಬರ್ಬೇಕು ಸರ್. ಹೇಳಿದ್ದಾರೆ ಬಾಳ ಸಮಸ್ಯೆ ಇರೋ ಸರ್. ಒಟ್ಟು ಏಲ್ ಎಂಡಿ ನೀರೇ ಹೋಗಲ್ಲ ಸರ್. ಜಂಬಿ ಆಯರಿ ಸರ್, ನಮ್ಮ ವಿಜಯಪುರ ಡಿಸ್ಟಿಕ್ ತೊಗರಿ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ರಾಜ್ಯ ಸರ್ಕಾರ ನಮ್ಗೆ 400 ಸರ್. ಈ ಬಾರಿ ಕೇಂದ್ರ ಸರ್ಕಾರದಿಂದ 8,000 ರೂಪಾಯಿ ನಮ್ ತೊಗರಿ ಖರೀದಿ ಆಗ್ಯದ. ಆದ್ರೆ 400 ರೂಪಾಯಿ ರೈತರಿಗೆ ರಾಜ್ಯ ಸರ್ಕಾರ ಜಮಾ ಆಗಿಲ್ಲ.
ಅದನ್ನ ಫ್ಯಾಕ್ಟ್ರಿ ಒರಿಜಿನಲ್ ಲೆಟರ್ ಇಲ್ಲ ಒಟ್ಟಿಗೆ ಕೊಡಿ ಎಲ್ಲ. ಒರಿಜಿನಲ್ ಮನಿ ಇಲ್ಲ ಅದು ಒಟ್ಟು ಇರ್ಲಿ ಒರಿಜಿನಲ್ ಮನಿ ಮಾಡಿ ಸರ್ ಒಟ್ಟು ನಿಮ್ಮ ರೈತರಿಗೆ ಅಲ್ಲ ಅದನ್ನೇ ಒರಿಜಿನಲ್ ಮನಿ ಇಲ್ಲವ ಒಂದು ಫ್ಯಾಕ್ಟ್ರಿ ಅವ್ರಿಗೆ ಡೀಸೆಲ್ ತರಕ್ರಿ ಒಂದು ಸಿಕ್ಕರ್ ಹಾಕೊಡ್ರಿ ಅವ್ರಿಗೆ ಕಾಡ ನಿಮ್ಮ ತಲಾಟಿ ಅವ್ರು ಇರ್ತಾರ ರೈತರಿಗೆ ಅಲ್ಲ ಅದನ್ನ ಸಾಧ್ಯ ಸರ್ ವಿಷಯ ಹೇಳ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ಏನಪ್ಪಾ ಅಂತಂದ್ರೆ ರಸಗೊಬ್ಬರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಉಂಟಾಗುತ್ತಿರುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಸರ್ಕಾರಕ್ಕೆ ಸಲ್ಲಿಸುವ ಒತ್ತಾಯ ಪತ್ರ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಮುಂಗಾರು ಅಥವಾ ಹಿಂಗಾರು ಹಂಗಾಮಿಗೆ ಸಿದ್ಧತೆ ನಡೆಸುತ್ತಿರುವ ರೈತರಿಗೆ ರಸಗೊಬ್ಬರ ಮತ್ತು ಡೀಸೆಲ್ ಬೆಲೆ ಏರಿಕೆಯು ತೀವ್ರ ಆಘಾತವನ್ನು ಉಂಟು ಮಾಡಿದೆ. ಕಳೆದ ಕೆಲವು ತಿಂಗಳಿಂದ ಡೀಸೆಲ್ ಬೆಲೆ ನಿರಂತರವಾಗಿ ಏರಿಕೆ ಆಗುತ್ತಿರುವುದರಿಂದ ಟ್ರ್ಯಾಕ್ಟರ್ ಉಳುಮೆ, ನೀರಾವರಿ ಪಂಪ್ಸೆಟ್ ಬಳಕೆ, ಸಾಗಾಣಿಕೆ ವೆಚ್ಚವು ದುಪ್ಪಟ್ಟವಾಗಿದೆ. ಇದರ ಜೊತೆಗೆ ರಸಗೊಬ್ಬರ ಬೆಲೆಯು ಗಗನಕ್ಕೆ ಏರಿದ್ದು ಸಣ್ಣ ಮತ್ತು ಮಧ್ಯಮದ ರೈತರಿಗೆ ಬಿತ್ತನೆ ಮಾಡುವುದು ದುಸ್ತರವಾಗಿದೆ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಸಿಗದೆ ನಷ್ಟ ಅನುಭವಿಸುತ್ತಿರುವ ಈ ಸಂದರ್ಭದಲ್ಲಿ ಕೃಷಿ ವೆಚ್ಚದ ಈ ಹೊರೆ ರೈತರ ಬೆನ್ನು ಮೂಳೆ ಮುರಿದಂತಾಗಿದೆ. ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸಬೇಕಾಗಿ ವಿನಂತಿ. ಒಂದನೇದು, ರಸಗೊಬ್ಬರ ಬೆಲೆಯನ್ನು ಕೂಡಲೇ ಇಳಿಸಬೇಕು ಅಥವಾ ರೈತರಿಗೆ ನೇರ ನಗದು ವರ್ಗಾವಣೆ ಅಂದ್ರೆ ಡಿಬಿಟಿ ಮುಖಾಂತರ ಹೆಚ್ಚುವರಿ ಸಹಾಯಧನ ಒದಗಿಸಬೇಕು. ಎರಡನೇ ಪಾಯಿಂಟ್, ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಡೀಸೆಲ್ ಅನ್ನು ರಿಯಾಯಿತಿ ದರದಲ್ಲಿ ಅಂದ್ರೆ ಕಾರ್ಡ್ಗಳ ಮುಖಾಂತರ ವಿತರಿಸಬೇಕು. ಮೂರನೇ ಬೇಡಿಕೆ, ರೈತರ ಬೆಳೆದ ಬೆಳೆಗೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ನಾಲ್ಕನೇ ಪಾಯಿಂಟ್, ವಿಜಯಪುರ ಜಿಲ್ಲೆಯ ನಾಕನ್ ಕಾಲುವೆಯಿಂದ ಕೆರೆಗಳನ್ನು ಹರ್ನಾಳ್, ಇಂಗಳಗಿ, ಜಂಬಿಗಿ, ಅಯೇರಿ ತಾಂಡ, ಅಂಕಿಲಿಗೆ ಮುಂತಾದ ಕೆರೆಗಳಿಗೆ ಶೀಘ್ರವಾಗಿ ನೀರನ್ನು ತುಂಬಿಸಬೇಕು ಹಾಗೂ ಒತ್ತುವರಿ ಕೆರೆಗಳನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು. ಐದನೇ ಪಾಯಿಂಟ್, ವಿಜಯಪುರ ಜಿಲ್ಲೆಯ ತೊಗರಿ ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ಬೆಳೆ ವಿಮೆ ಇನ್ನೂವರೆಗೂ ಜಮಾ ಆಗಿರುವುದಿಲ್ಲ, ಕೂಡಲೇ ಜಮಾ ಮಾಡಬೇಕು. ಸಮಸ್ಯೆ ವಿವರ: ರಸಗೊಬ್ಬರಗಳಾದ ಯೂರಿಯಾ, ಡಿಎಪಿ ಇತ್ಯಾದಿ ಬೆಲೆ ಏರಿಕೆ ಮತ್ತು ಡೀಸೆಲ್ ದರ ಹೆಚ್ಚಳದೊಂದಿಗೆ ಕೃಷಿ ಉತ್ಪಾದನೆ ವೆಚ್ಚವು ಗಣನೀಯ ಹೆಚ್ಚಳವಾಗಿದೆ. ರೈತರ ಮೇಲಿನ ಹೊರೆ ಉಳುಮೆ, ಬಿತ್ತನೆ, ಕೊಯ್ಲು ಮತ್ತು ಸಾಗಾಣಿಕೆ ಡೀಸೆಲ್ ಅತ್ಯಗತ್ಯವಾಗಿದ್ದು ಬೆಲೆ ಏರಿಕೆಂದ್ರ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದಾರೆ. ಬೇಡಿಕೆಗಳು: ರಸಗೊಬ್ಬರ ಮೇಲಿನ ಇತ್ತೀಚಿನ ಬೆಲೆಯನ್ನು ಇಳಿಸಬೇಕು ಅಥವಾ ರೈತರಿಗೆ ಹೆಚ್ಚುವರಿ ಸಹಾಯ ನೀಡಬೇಕು. ಒಂದನೇ ಪಾಯಿಂಟ್, ರಸಗೊಬ್ಬರದ ದರ ಇಳಿಕೆ ಮತ್ತು ಸಬ್ಸಿಡಿ ಬೆಲೆ ಏರಿಕೆಯಿಂದ ರೈತರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತಿದ್ದು ರಸಗೊಬ್ಬರ ಮೇಲಿನ ಸಬ್ಸಿಡಿಯನ್ನು ಹೆಚ್ಚಿಸಿ ರೈತರಿಗೆ ಕೈಗೆಟುಕುವ ದರದಲ್ಲಿ ಗೊಬ್ಬರ ಸಿಗುವಂತೆ ಮಾಡುವುದು. ಎರಡನೇದು, ಕಡ್ಡಾಯ ಲಿಂಕ್ ಪದ್ಧತಿಗೆ ಕಡಿವಾಣ. ರೈತರಿಗೆ ತಮಗೆ ಬೇಕಾದ ಗೊಬ್ಬರ ಉದಾಹರಣೆ ಡಿಎಪಿ ಕೇಳಿದಾಗ ಡೀಲರ್ಗಳು ಕಡ್ಡಾಯವಾಗಿ ಬೇರೆ ಗೊಬ್ಬರ ಅಥವಾ ಕೀಟನಾಶಕಗಳನ್ನು ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸುವುದನ್ನು ತಡೆಯುವುದು. ಕಾಳಸಂತೆ ಮತ್ತು ಕೃತಕ ಅಭಾವ ತಡೆ. ಗೊಬ್ಬರದ ಕೃತಕ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು. ನಾಲ್ಕನೇದು, ಕೃಷಿ ಚಟುವಟಿಕೆಗೆ ರಿಯಾಯಿತಿ ದರದಲ್ಲಿ ಡೀಸೆಲ್ ಪೂರೈಸಬೇಕು. ಐದನೇದು, ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಎಂಎಸ್ಪಿ ಘೋಷಣೆ ಮಾಡಬೇಕು. ಆದ್ದರಿಂದ ದಯವಿಟ್ಟು ಈ ವಿಷಯವನ್ನು ಪರಿಗಣಿಸಿ ಕೂಡಲೇ ರೈತಪರ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿ ಒತ್ತಾಯಿಸುತ್ತೇವೆ. ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕರು. ಈ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬರೆದಿವಿ. ಅದೇ ಮ್ಯಾಟರ್ ಅನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು, ಒಕ್ಕೂಟ ಸರ್ಕಾರ, ಸಂಸತ್ ಭವನ, ದೆಹಲಿ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಾ ಇದ್ವಿ. ಸರ್, ಇದು ಈ ಇನ್ನೊಂದು ತಮ್ಮಲ್ಲಿ ವಿನಂತಿ, ರೈತರ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ತಾವು ಸ್ಥಾನಿಕವಾಗಿದ್ರ ಅಥವಾ ಎಡಿಸಿ ಅವರಿದ್ರ ಸ್ವಲ್ಪ ಬೇಗನೆ ಬಂದು ಮನವಿ ತಗೊಂಡ್ಬೇಕು ಸರ್. ಏನಾಕೈತಿ ನಿಮ್ದು ಬಿಸಿ ಗಿಸಿ ಬಹಳ ತಡ ಆಕೈತಿ ಸರ್. ರೈತರು ತಮ್ಮ ಕೃಷಿ ಚಟುವಟಿಕೆ ಇಲ್ಲಿ ಬಂದವರೆಲ್ಲ ಒಕ್ಕಲ್ತನ ಮಾಡೋರು ಸರ್. ಲೇಟ್ ಆಗ್ಬಿಡ ಸರ್, ಎರಡೆರಡು ತಾಸು ಅಲ್ಲ ಇವತ್ತು ಈಗ ಬರೋ ಒಂದು ತಾಸ ಸರ್ ಕೂತು ಅಲ್ಲ ಭಾಳ ಲೇಟ್ ಆಗ್ತಂದ್ರ ಭಾಳ ಲೇಟ್ ಆಗ್ತಂದ್ರ ನಮಗೂ ಆಕ್ರೋಶ ಹೆಚ್ಚಾಗಿ ಜಗಳ ತೀ ಬರ್ತೈತಿ. ನೀವ್ ಹೆಂಗ್ ಮಾಡಿದ್ರಿ?
ಒಟ್ಟು ಕೊಡಿ ಸರ್ ಇಲ್ಲಿ ಧಾರವಾಡ ಸರ ರೈತ ತಾ ಸಾಲ ಕಟ್ಟಾನ ಸರ್ ಪೇಡ್ ಮನೆ ಪೇಡಿ ಪತ್ತಿ ಕೊಟ್ಟಿಲ್ಲ ಕ್ಲಿಯರ್ ಸುಳ್ಳು ಕೊಟ್ಟಿಲ್ಲ ಟಿಕೆಟ್ ಸರ್ ಈಗ ಅವ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಅವ ಜಾಮೀನಾಗ್ಯಾನ ಸರ್ ಜಾಮೀನಾಗ್ಯಾನ ತಿಳ್ಕೊಂಡು ಅವ್ನು ತುಂಬತನ ಕೊಡಾಲೆ ತುಂಬಿಸ್ರಿ ಹೊಲ ಮರ್ಯಾನ ಸರ್ ಹೊಲ ಮರ ಸರ್ ಅವ್ನು ಈ ಉಸ ತಗೊಂಡ್ ಹೆಂಗ್ ಮಾಡ್ದ ಹೊಲ ಕೊಡಲಿಲ್ಲ ಇವರು DRCS ಮಾತಾಡ್ತೇನೆ ಇದೊಂದು ಕಾಪಿ ಕೊಡಿ ನನಗೆ ಜೆರಾಕ್ಸ್ ಕೊಡಿ ಸರ್ ಸ್ವಲ್ಪ ಬರ್ತೀನಿ ಅವರು 5 ಗಂಟೆ ಸಿಗ್ತಾರ ಎಸ್ನವ್ರು 5 ಗಂಟೆ ಸಿಗ್ತಾರ ಮತ್ತೆ ಮಾಹಿತಿ ಬಂತು ಈಗ ಫೋನ ಬರ್ತೇನೆ ತಡ್ರಿ ಅಲ್ಲಿ ಯಾವ್ದು ಮಾಡು ಹಾ 5 ಗಂಟೆ ಹಂಡಿತೀನಿ ಹ್ಯಾಂಡ್ಬಿಲ್ ಬಿಡ್ರಿ ಮೇಡಮ್ ತಂದಿಲ್ಲ ಇವೆಲ್ಲ ಇರಲ್ಲ ಅಲ್ಲೇ ಇಲ್ತ ನಾನು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।